ನಮಸ್ಕಾರದಲ್ಲಿ ಬಂದವರೇ, ನಾನು ಭೂಮಾಪನ ನಕಾಶೆಯಲ್ಲಿರ್ತಕ್ಕಂಥ ವಿವಿಧ ಖರಾಬು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ಟೆಲಿಫೋನ್ ಲೈನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಕಾಣ್ಬೋದು, ಇದನ್ನ ಟೆಲಿಫೋನ್ ಲೈನ್ ಎಂದು ಗುರುತಿಸಲಾಗಿದೆ. ಇದು ಒಂದು ಗ್ರಾಮ ನಕಾಶೆ ಆಗಿದೆ. ಗ್ರಾಮ ನಕಾಶೆಯಲ್ಲೂ ಸಹ ಟೆಲಿಫೋನ್ ಲೈನ್ ಅನ್ನ ತಾವು ಕಾಣಬಹುದಾಗಿರುತ್ತೆ. ತಮಗೆಲ್ಲ ಗೊತ್ತಿದೆ, ಅಲೆಕ್ಸಾಂಡರ್ ಗ್ರಹಂ ಬೆಲ್ 1876ರಲ್ಲಿ ಟೆಲಿಫೋನ್ ಅನ್ನ ಕಂಡುಹಿಡಿದ. ಬ್ರಿಟಿಷರು ಭಾರತವನ್ನು ವಶಪಡಿಸಿಕೊಂಡ ನಂತರ ಆಡಳಿತ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಡಳಿತ ದೃಷ್ಟಿಯಿಂದ ತಮಗೆ ಸೂಕ್ತವೆನಿಸಿದ ಸ್ಥಳಗಳಲ್ಲಿ ಕಂಬಗಳನ್ನು ನೆಟ್ಟು ತಂತಿಗಳನ್ನು ಅಳವಡಿಸಿ ದೂರವಾಣಿ ಸೌಕರ್ಯವನ್ನು ಕಲ್ಪಿಸಿಕೊಂಡ್ರು. ಮೂಲ ಭೂಮಾಪನ ಸಮಯದಲ್ಲಿ ಇಂತಹ ಟೆಲಿಫೋನ್ ಲೈನ್ಗಳನ್ನು ಅಳತೆ ಮಾಡಿ ಸಂಬಂಧಪಟ್ಟ ದಾಖಲೆಗಳಲ್ಲಿ ದಾಖಲಿಸಲಾಗಿದೆ. ಗ್ರಾಮ ನಕಾಶೆಯಲ್ಲಿಯೂ ಸಹ ಈ ಗುರುತಿನಿಂದ ತಾವು ಟೆಲಿಫೋನ್ ಲೈನ್ ಅನ್ನು ಕಾಣಬಹುದಾಗಿದೆ. ಇದು ಯಾವುದೇ ಖರಾಬಿಗೆ ಒಳಪಡೋದಿಲ್ಲ. ನಂತರ ದಿನಗಳಲ್ಲಿ ಸುಮಾರು ಇದರ ಸೌಲಭ್ಯವನ್ನು ಸಾಮಾನ್ಯರು ಸಹ ಪಡೆದುಕೊಂಡರು. ಇತ್ತೀಚೆಗೆ ಮೊಬೈಲ್ ಬಂದ ನಂತರ ಟೆಲಿಫೋನ್ ಇರ್ತಕ್ಕಂಥದ್ದನ್ನು ನಾವು ಊಹಿಸ್ಕೊಳ್ಳೋದು ಕಷ್ಟ ಆಗಿದೆ. ಆದರೆ ನಕಾಶೆಯಲ್ಲಿ ಮಾತ್ರ ಇಂತಹ ಚಿಹ್ನೆಯನ್ನು ಹಾಗೆ ಉಳಿಸ್ಕೊಳ್ಳೋದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಥ್ರೆಡ್ಸ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಖರಾಬ್ ಚಿಹ್ನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.